ಒಂದು ಪರಿಪೂರ್ಣವಾದ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಈ ಕಥೆಯನ್ನ ನೀವು ಕೇಳಲೇಬೇಕು. ಒಂದು ದಿವಸ ಒಬ್ಬ ಶ್ರೀಮಂತ ತಂದೆ ತನ್ನ ಮಗನಿಗೆ ಬಡತನ ಅಂದ್ರೆ ಏನು ಮತ್ತು ನಾವೆಷ್ಟು ಶ್ರೀಮಂತರಿದೀವಿ ಅಂತ ಅರ್ಥ ಮಾಡಿಸ್ಬೇಕು ಅಂತ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ. ಆ ಹಳ್ಳಿಯ ಒಬ್ಬ ಕಡು ಬಡವನ ಮನೆಯಲ್ಲಿ ಒಂದು ದಿವಸ ಕಳೆದ ಮೇಲೆ ವಾಪಸ್ ಹೋಗುವಾಗ ಆ ತಂದೆ ಆ ಮಗನಿಗೆ ಕೇಳ್ತಾರೆ, ಈಗ ನಿನಗೆ ಅರ್ಥ ಆಯ್ತಾ ಬಡತನ ಅಂದ್ರೆ ಏನು ಮತ್ತು ನಾವೆಷ್ಟು ಶ್ರೀಮಂತರು ಅಂತ ಕೇಳ್ತಾರೆ. ಆಗ ಮಗು ಹೇಳುತ್ತೆ, ಹೌದಪ್ಪ, ನನಗೆ ಬಹಳಷ್ಟು ಅರ್ಥ ಆಯ್ತು. ನಮ್ಮ ಹತ್ರ ಒಂದು ನಾಯಿದೆ, ಅವ್ರ ಹತ್ರ 4 ನಾಯಿದೆ. ನಮ್ಮ ಗಾರ್ಡನ್ನಲ್ಲಿ ಟ್ಯೂಬ್ ಲೈಟ್ ಮತ್ತು ಬಲ್ಬ್ಗಳಿದಾವೆ, ಬಟ್ ಅವರಿಗೆ ಸುಂದರವಾಗಿರೋ ಚಂದ್ರ ಮತ್ತು ನಕ್ಷತ್ರಗಳಿದಾವೆ. ನಾವು ತಿನ್ನೋ ಆಹಾರವನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ, ಆದ್ರೆ ಅವರು ಅದನ್ನ ಬೆಳಿತಾರೆ. ನಮ್ಮ ಹತ್ರ ಬರೀ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಬಟ್ ಅವ್ರ ಹತ್ರ ಶುದ್ಧವಾಗಿ ಹರಿಯುವಂತಹ ನದಿ ಇದೆ. ನಮ್ಮ ರಕ್ಷಣೆಗೆ ನಾವು ದೊಡ್ಡ ದೊಡ್ಡ ಕಾಂಪೌಂಡ್ಗಳನ್ನ ಕಟ್ಕೊಂಡಿದೀವಿ, ಆದ್ರೆ ಅವರ ರಕ್ಷಣೆಗೆ ಸುತ್ತಮುತ್ತ ಅವ್ರನ್ನ ಪ್ರೀತಿಸೋ ಸ್ನೇಹಿತರಿದ್ದಾರೆ. ನಮ್ಮ ಹತ್ರ ಮಾತಾಡೋದಕ್ಕೆ ಮೊಬೈಲ್ ಫೋನ್ಗಳಿದಾವೆ, ಆದ್ರೆ ಅವರು ಅವ್ರಿಗೆ ಇಷ್ಟ ಆಗಿರೋರ್ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಅಪ್ಪ, ನಾವೆಷ್ಟು ಬಡವರು ಅಂತ ನನಗೆ ಇವತ್ತು ಅರ್ಥ ಮಾಡಿಸೋದಕ್ಕೆ ಅಂತ ಮಗ ಹೇಳ್ತಾನೆ. ಮಗನ ಈ ಮಾತುಗಳು ಅಪ್ಪನ ಮನಸ್ಸನ್ನ ಮುಟ್ಟುತ್ತೆ. ಈ ಕಥೆಯ ರೀತಿನೇ ಜೀವನದಲ್ಲಿ ಶ್ರೀಮಂತಿಕೆ ಅಂದ್ರೆ ಬರೀ ದುಡ್ಡು, ಆಸ್ತಿ, ಸಂಪತ್ತು ಅಷ್ಟೇ ಅಲ್ಲ, ಅದರ ಜೊತೆಗೆ ಒಂದಷ್ಟು ನೆಮ್ಮದಿ, ಪ್ರೀತಿ, ವಿಶ್ವಾಸ, ಸ್ನೇಹ ಮತ್ತು ಕರುಣೆಯೂ ಕೂಡ ಇರಬೇಕು ಅಂತ ನಾವು ಅರ್ಥ ಮಾಡ್ಕೋಬಹುದು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.